ಬ್ಯಾಂಕ್ನಲ್ಲಿ ಸಾಲ ಪಡೆಯುವ ಮುನ್ನ ಎಚ್ಚರ. ನೀವು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದೀರಾ? ಸಾಲ ಪಡೆಯಲು ಯೋಚನೆ ಮಾಡುತ್ತಿದ್ದೀರಾ? ಈ ವಿಡಿಯೋನ ನೀವು ನೋಡಲೇಬೇಕು. ನಮಸ್ಕಾರ ಸ್ನೇಹಿತರೆ, ಸಿದ್ದು ಸೈಬರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸಾಲ ಯಾರು ಮಾಡಲ್ಲ ಹೇಳಿ? ಒಂದಲ್ಲ ಒಂದು ಕಾರಣಕ್ಕೆ ಎಲ್ಲರೂ ಸಾಲ ಮಾಡಲೇಬೇಕು. ವೈಯಕ್ತಿಕ ಸಾಲ, ಅಡಮಾನ ಸಾಲ, ಮನೆ ಮತ್ತು ಸೈಟ್ ಖರೀದಿ ಮಾಡಲು ಸಾಲ ಮಾಡಬೇಕಾದ ಸಂದರ್ಭ ಬಡ ಸಾಮಾನ್ಯರ ಜನಕ್ಕೆ ಬಂದೇ ಬರುತ್ತದೆ. ನಮ್ಮ ಸಂಬಂಧಿಕರು ಅಥವಾ ನಮ್ಮ ಪರಿಚಯಸ್ಥರಿಗೆ ಸಾಲ ಕೇಳಿದ್ರು ಅವರು ಕೊಡಲ್ಲ, ಅಥವಾ ಕೊಟ್ಟರು ಅವ್ರ ಹತ್ರ ಬಡ್ಡಿ ಜಾಸ್ತಿ ಇರುತ್ತೆ. 2%ಗಿಂತ ಕಡಿಮೆ ಯಾರು ಕೊಡಲ್ಲ ಸ್ನೇಹಿತರೆ. ಮುಂದಿನ ಆಯ್ಕೆ ಬರೋದು ಬ್ಯಾಂಕ್ನಲ್ಲಿ ಸಾಲ ಪಡಿಬೇಕು ಅಂತ. ಇದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಅಂದರೆ SBI, ಕೆನರಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಇತ್ಯಾದಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ಕಣ್ಮುಂದೆ ಬಂದ್ರೂ ಅವ್ರದ್ದೇ ಆದ ನಿಯಮಗಳು ಇರುತ್ತದೆ ಸ್ನೇಹಿತರೆ. ಅವರು ಏಕಾತ ಅಥವಾ ಸ್ಯಾಲರಿಡ್ ಪರ್ಸನ್ಗೆ ಜಾಸ್ತಿ ಕೊಡ್ತಾರೆ. ಬಿಸ್ನೆಸ್ ಮಾಡಿದ್ರು ITR, GST ಮತ್ತು ಇತ್ಯಾದಿ ದಾಖಲೆಗಳನ್ನು ಕೇಳಿದರೆ ಅದನ್ನ ನಾವು ಬಡ ಸಾಮಾನ್ಯರು ಹೊಂದಿಸೋದಕ್ಕೆ ಸಾಧ್ಯವಾಗಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಕಡಿಮೆ ಇದ್ರೂ ಸಹ ನಾವು ಅವರು ಕೇಳುವ ದಾಖಲೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗದ ಕಾರಣ ನಾವು ಆ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲು ಸಾಧ್ಯವಾಗೋದಿಲ್ಲ. ನಮಗೆ ಅಂತಿಮ ಆಯ್ಕೆಯಾಗಿ ಖಾಸಗೀಕೃತ ಬ್ಯಾಂಕ್ ಅಥವಾ ಸಂಸ್ಥೆಗಳ ಮುಖಾಂತರ ಸಾಲ ಪಡೆಯಲು ನಾವು ಅವರ ಬಳಿ ಹೋಗಬೇಕಾದ ಸಂದರ್ಭ ಬರುತ್ತದೆ ಸ್ನೇಹಿತರೆ. ಈ ವಿಡಿಯೋನ ಅಸಲಿ ವಿಷಯ ಶುರುವಾಗದೇ ಇಲ್ಲಿಂದ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಖಾಸಗಿ ಬ್ಯಾಂಕ್ಗಳು ಅಥವಾ ಸಂಸ್ಥೆಗಳು ಹೇಳುವುದೊಂದು ಮಾಡುವುದೊಂದು. ಸಾಲ ಪಡೆಯುವ ಮುಂಚೆ ಅವರು ನಮ್ಮನ್ನು ಟ್ರೀಟ್ ಮಾಡೋ ರೀತಿನೇ ಬೇರೆ ಥರ ಇರುತ್ತದೆ. ಸಾಲ ಪಡೆಯುವಾಗ ಲಾಗಿನ್ ಮಾಡೋಕ್ಕೆ ಲಾಗಿನ್ ಫೀಸ್ ಕಟ್ಟಿ ಅಂತ ಹೇಳ್ತಾರೆ. ಲಾಗಿನ್ ಆದಮೇಲೆ ಲೋನ್ ನಿಮ್ಗೆ ಸ್ಯಾಂಕ್ಷನ್ ಆಗಿದೆ, ಪ್ರೊಸೆಸಿಂಗ್ ಫೀಸು ಅಂತ ಇಷ್ಟು ಪರ್ಸೆಂಟೇಜ್ ಕಟ್ಟಾಗ್ತಾ ಇದೆ ಅಂತ ಹೇಳ್ತಾರೆ. ಸರ್, ನೀವು ಲೋನ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ನೀವು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾರೆ. ರಿಜಿಸ್ಟ್ರೇಷನ್ ಅವರೇ ಮಾಡೋಕ್ಕೆ ಬಂದು ಆ ವ್ಯಕ್ತಿಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಇದು ಯಾವ ನ್ಯಾಯ? ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅಂತಾರೆ. ಇನ್ಶೂರೆನ್ಸ್ ಒಳ್ಳೇದೇ. ಒಬ್ಬ ವ್ಯಕ್ತಿ ಮೇಲೆ ಇನ್ಶೂರೆನ್ಸು ಸಾಲ ಅಂತ ಇದ್ಮೇಲೆ ಇನ್ಶೂರೆನ್ಸ್ ಇರಲೇಬೇಕು. ಯಾವಾಗ ಏನು ಎತ್ತ ಅಂತ ಯಾವ ಮನುಷ್ಯನೂ ಹೇಳೋಕ್ಕಾಗಲ್ಲ. ಇನ್ಶೂರೆನ್ಸ್ ಅಂತ ಕಟ್ ಮಾಡ್ತಾರೆ. ಈ ಎಲ್ಲ ಫೀಸ್ಗಳು ಕಟ್ಟಾಗಿ ಒಂದು 10 ಲಕ್ಷ ಲೋನ್ ತೊಗೊಂಡ್ರೆ ನಮ್ಮ ಕೈ ಸೇರೋದೆ 9 ಲಕ್ಷ. ಇನ್ನು 1 ಲಕ್ಷ ಅದು ಇದು ಅಂತೆಲ್ಲ ಕಟ್ಟಾಗೋಗಿರುತ್ತೆ. 9 ಲಕ್ಷ ಹಣ ಪಡೆದು ನಾವು EMI ಮುಖಾಂತರ ಹಣ ಪಾವತಿಸಲು ಸ್ಟಾರ್ಟ್ ಮಾಡ್ತೀವಿ. 1 ವರ್ಷದವರೆಗೂ ಯಾವುದೇ ರೀತಿ ಏನು ಹೇಳೋದಿಲ್ಲ. 1 ವರ್ಷ ಆದಮೇಲೆ ಹೇಳ್ತಾರೆ RBI ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ನೀವು EMI ಅಮೌಂಟ್ನ ಸೇಮ್ ಕಟ್ಟಬೇಕು, ಬಟ್ ವರ್ಷಗಳ ಅಥವಾ ತಿಂಗಳುಗಳು ಜಾಸ್ತಿ ಆಗುತ್ತದೆ ಅಂತ. ಆಯಿತು, EMI ಕಟ್ತೀನಲ್ಲ, ಆಗಿರ್ಬೋದು, ನಾವು ಪರಿಶೀಲಿಸಲ್ಲ. ಬಟ್ ಬ್ಯಾಂಕಲ್ಲಿ ಇವರು ಏನು ಮಾಡ್ತಾರೆ ಅಂತಂದರೆ RBIಯಲ್ಲಿ ರೇಟ್ ಜಾಸ್ತಿ ಆಗಿಲ್ಲ ಅಂತ ಅಂದ್ರೂ ರೆಪೋ ರೇಟು ಅವ್ರು ಕೊಡೋದು ಒಂದು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಮುಖಾಂತರ ಕೊಟ್ಟಿರ್ತಾರೆ. ಅವರು ಕಡಿಮೆ ಆದರೂ ಸಹ ಅವರು ಜಾಸ್ತಿ ಆಗಿದೆ ಅಂದ್ಬಿಟ್ಟು ನನ್ನ ಸ್ನೇಹಿತರೊಬ್ಬರು 2017ರಲ್ಲಿ ಎಕ್ವಿಟಾಸ್ ಬ್ಯಾಂಕ್ ಅನ್ನೋ ಬ್ಯಾಂಕ್ನಲ್ಲಿ ಮನೆ ಮೇಲೆ ಅಡಮಾನ ಸಾಲವಾಗಿ ಒಂದು 10 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ರು. 15 ವರ್ಷವಾಗಿದೆ. ಪ್ರತಿ ತಿಂಗಳು 15,390 ರೂಪಾಯಿ ಹಣ ಪಾವತಿಸಬೇಕಾಗಿತ್ತು. ಸುಮಾರು ಒಂದು 2ರಿಂದ 3 ವರ್ಷಗಳ ಕಾಲ ಕಟ್ಟಿದ್ದಾರೆ. ಕೊರೋನಾ ಸಮಯದಲ್ಲಿ ಕಟ್ಟಲು ಸಾಧ್ಯವಾಗಿಲ್ಲ. ಒಂದು 10 ತಿಂಗಳು ಕಟ್ಟಲು ಬಿಟ್ಟಿದ್ದಾರೆ. ವ್ಯಕ್ತಿಗೆ ಆ ಬ್ಯಾಂಕ್ನಲ್ಲಿ ಎಷ್ಟು ಬಡ್ಡಿ ಇದೆ ಅನ್ನೋದೇ ಗೊತ್ತಿಲ್ಲ. ಯಾವುದೋ ಏಜೆಂಟ್ ಮುಖಾಂತರ ತೆಗೆದು ಅವನು ಹಣ ಪಡೆದಿದ್ದಾನೆ. 17% ಬಡ್ಡಿ ಹಾಕಿದ್ದಾರೆ. ಅಂದರೆ ತಿಂಗಳಿಗೆ ಅಸಲು ಹೋಗ್ತಾ ಇದ್ದಿದ್ದೆ ಕೇವಲ 1200ರಿಂದ 1300 ರೂಪಾಯಿ ಮಾತ್ರ. ಅವನು 3 ವರ್ಷಗಳ ಕಾಲ ಹಣ ಕಟ್ಟಿದ್ರು ಅವನದು ಇನ್ನೂ ಹತ್ತತ್ರ 9,43,000 ಅಸಲು ಕಟ್ಟಕ್ಕೆ ಇತ್ತು. ಕೇವಲ 57,000 ಮಾತ್ರ ಅಸಲು 3 ವರ್ಷದಲ್ಲಿ ಅಂದರೆ 36 ತಿಂಗಳು 15,390 ಪ್ರತಿ ತಿಂಗಳಂತೆ ಕಟ್ಟಿದರೂ 5,54,040 ರೂಪಾಯಿ ಹಣ ಕಟ್ಟಿರ್ತಾನೆ. ಅವನ ಅಸಲು ತೀರಿದ್ದು ಕೇವಲ 57,000 ಮಾತ್ರ. ಬಡ್ಡಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಬೇರೆ ಬ್ಯಾಂಕ್ಗೆ ಶಿಫ್ಟ್ ಆಗಲು ನಾವು ಸಾಲ ಬೇರೆ ಬ್ಯಾಂಕಲ್ಲಿ ನಾವು ತಗೋತಾ ಇದೀವಿ, ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಫೋರ್ ಕ್ಲೋಸರ್ ಚಾರ್ಜ್
ಅಂತ 4% ಆ್ಯಡ್ ಮಾಡಿದ್ರು. ಏನು ಸ್ವಾಮಿ, 3 ವರ್ಷ ನಾವು ಬಡ್ಡಿ ಕಟ್ಟಿದ್ದೀವಿ, ನೀವು ಫೋರ್ಕ್ಲೋಸರ್ ಚಾರ್ಜ್ ಅಂತ ಹಾಕ್ತಾ ಇದ್ದೀರಾ. 5.5 ಲಕ್ಷ ರೂಪಾಯಿ ನಾವು ದುಡ್ಡು ಕಟ್ಟಿದ್ದೀವಿ, ಏನಕ್ಕೆ ಹಾಕ್ತಾ ಇದ್ದೀರಾ? ಇಲ್ಲಿವರೆಗೂ ಬಡ್ಡಿ ಕಟ್ಟಿರೋದೇನು ಅಂತ ಕೇಳಿದಾಗ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದು, ನಾವು ಮುಂಚೆನೇ ಎಲ್ಲ ತಿಳಿಸಿರ್ತೀವಿ, ನೀವು ಲೋನ್ ಬೇರೆ ಬ್ಯಾಂಕ್ಗೆ ಹೋಗ್ಬೇಕು ಅಂತಂದರೆ 4% ನೀವು ಆ ಹಣಕ್ಕೆ 9.5 ಲಕ್ಷಕ್ಕೆ ಏನಿದೆಯೋ ಅದಕ್ಕೆ 4% ಆ್ಯಡ್ ಮಾಡಿ ನೀವು ಕಟ್ಬಿಟ್ಟೆ ಹೋಗಬೇಕು, ಅದು ಮುಂಚೆನೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು, ನಿಮಗೆ ನಾವು ಹೇಳ್ಬಿಟ್ಟೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆದರೆ ಆ ವ್ಯಕ್ತಿ ನಮ್ಮ ಸ್ನೇಹಿತನಿಗೆ ಆ ವಿಚಾರನೇ ಗೊತ್ತಿಲ್ಲ.